ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರನ್ನ ಸ್ವಾಗತಿಸ್ತೇನೆ. ಸ್ನೇಹಿತರೆ, ಇವತ್ತು ಮಸಾಲಾ ರೈಸ್ ಹಾಗೆ ಟೊಮೊಟೊ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬ ಸೊಗಸಾಗಿರುತ್ತೆ. ಡಿಫ್ರೆಂಟ್ ಆದಂಥ ರೆಸಿಪಿ, ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಬಾಣಲಿಯನ್ನು ಇಟ್ಕೊಂಡು ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಜೊತೆಗೆ 3 ಚಕ್ಕೆ, ಜೊತೆಗೆ 4 ಲವಂಗಗಳನ್ನು ಹಾಕೊಳ್ಳೋಣ. ಅದರಲ್ಲಿ ಘಮಕ್ಕೋಸ್ಕರ 2 ಏಲಕ್ಕಿಯನ್ನು ಹಾಕೊಳ್ಳೋಣ. ಜೊತೆಗೆ 1 ದಪ್ಪ ಗಾತ್ರದ ಈರುಳ್ಳಿಯನ್ನು ಚಾಪ್ ಮಾಡ್ಕೊಂಡು ಬಂದು ಅದಕ್ಕೆ ಹಾಕೊಳ್ಳೋಣ. ಇವೆಲ್ಲವನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ ಈರುಳ್ಳಿ ಬೇಯಬೇಕಾಗತ್ತೆ. ಈರುಳ್ಳಿ ಘಮ ಬಂದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಈಗ ಎಲ್ಲ ಫ್ರೈ ಆಗಿದೆ. ನಂತರ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಇದಕ್ಕೆ ಮಸಾಲೆಗಳನ್ನು ಹಾಕೋಬೇಕಾಗತ್ತೆ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಕೆಂಪು ಮೆಣಸಿನ್ಕಾಯಿ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಅರಿಶಿಣದ ಪುಡಿ 1/4 ಟೀ ಸ್ಪೂನಷ್ಟು, ಜೊತೆ ಗರಂ ಮಸಾಲ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲವನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡಿಕೊಳ್ಳಿ. ಈ ಮಸಾಲೆಗಳು ಮುಖ್ಯವಾಗಿ ಈ ಎಣ್ಣೆ ಹಾಗೆ ಈ ಈರುಳ್ಳಿಯ ಜೊತೆ ಬೇಯಬೇಕಾಗತ್ತೆ. ಈರುಳ್ಳಿ ಎಲ್ಲವೂ ಕೂಡ ಮಸಾಲೆಯನ್ನು ಹಿಡಿಬೇಕಾಗತ್ತೆ ಸ್ನೇಹಿತರೆ. ನಂತರ ಟೊಮೊಟೊ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲವನ್ನು ಕೂಡ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಮುಖ್ಯವಾಗಿ ಟೊಮೊಟೊ ಇಲ್ಲಿ ಫ್ರೈ ಆಗಬೇಕು, ಚೆನ್ನಾಗಿ ಬೇಯಬೇಕು. ಈ ಮಸಾಲೆ ರೈಸನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ ಬೀನ್ಸು, ಆಲೂಗೆಡ್ಡೆ ಹಾಗೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ದಪ್ಪ ಗಾತ್ರದ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೀನ್ಸು ಒಂದು 5ರಿಂದ 6 ಬೀನ್ಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಆಲೂಗೆಡ್ಡೆ ಕೂಡ 1 ದಪ್ಪ ಗಾತ್ರದ ಆಲೂಗೆಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ಈ ಎಲ್ಲ ತರಕಾರಿಗಳು ಕೂಡ ಇಲ್ಲೇ ಚೆನ್ನಾಗಿ ಬೇಯಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಈಗ ಈ ರೀತಿ ಲಿಡ್ ಹಾಕಿ ಬೇಯಿಸೋದ್ರಿಂದ ಹಬೆಯಲ್ಲಿ ಬೆಂದರೆ ಬೇಗ ಇದು ಬೇಯುತ್ತೆ. ಸೊ ನೋಡಿ, ಈಗ ರೆಡಿ ಆಗಿದೆ ಸ್ನೇಹಿತರೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಸಿದ್ಧವಾಯಿತು. ಈ ರೆಸಿಪಿಯನ್ನು ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಯೂಸ್ ಮಾಡಿ, ಅನಂತರ ನಿಮಗೆ ಬೇಕಾದಾಗ ಯೂಸ್ ಮಾಡೋ ರೀತಿಯಲ್ಲಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋಬಹುದು. ಚಿತ್ರಾನ್ನ ಹೇಗೆ ನೀವು ಬಳಸ್ತೀರೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಅನ್ನ ಮಾಡಿಕೊಂಡು ಇದೇ ಏನು ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಮಸಾಲೆ ರೈಸು ರೆಡಿ. ಒಂದು ರೀತಿಯಲ್ಲಿ ಯಾವ ಟೇಸ್ಟ್ ಇರುತ್ತೆ ಸರ್ ಅಂತ ಕೇಳೋದಾದರೆ ಇದು ಪಲಾವಿನ ಟೇಸ್ಟು ಬರುತ್ತೆ. ಈ ಮಸಾಲೆ ರೈಸನ್ನು ನೀವು ಚಟ್ನಿ ಹಾಗೆ ಟೊಮೊಟೊ ಕೆಚಪ್ಪು ಅದರ ಜೊತೆಗೆ ಮೊಸರು ಬಜ್ಜಿ ಜೊತೆ ತಿಂದರೆ ಬಹಳ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ಹೇಗೆ ಮಾಡೋದು ಅಂತ. ಬನ್ನಿ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ. ಏನಪ್ಪ ಈ ರೆಸಿಪಿ ಒಂದು ಸ್ಪೆಷಾಲಿಟಿ ಅಂದರೆ ಟೇಸ್ಟೇ ಇದರ ಸ್ಪೆಷಾಲಿಟಿ. ಹಾಗಾದರೆ ಇದನ್ನು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ 4 ಟೊಮೊಟೊಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಸುಮಾರು 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಒಂದು ಹೆಬ್ಬೆಟ್ಟು ಗಾತ್ರಷ್ಟು ಶುಂಠಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬನ್ನಿ. ಸಂಪೂರ್ಣವಾಗಿ ಗಂಟುಗಳು ಇಲ್ಲದ ಹಾಗೆ ರುಬ್ಕೊಂಡು ಬನ್ನಿ. ಆನಂತರ ಅದನ್ನು ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಡಿ. ಬೇಕಂದರೆ ನೀವು ತೊಳೆದಿರೋಂತಹ ಅಂದರೆ ಮಿಕ್ಸಿ ಜಾರನ್ನು ತೊಳೆದಂತಹ ನೀರನ್ನು ಕೂಡ ಇದಕ್ಕೆ ಹಾಕ್ಕೋಬಹುದು. ನಂತರ ಅರ್ಧ ಕಪ್ನಷ್ಟು ಸಣ್ಣ ರವೆ ಹಾಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ. ನಂತರ ಗೋಧಿ ಹಿಟ್ಟನ್ನು ತಗೊಳ್ಳಿ, ಸುಮಾರು 1/4 ಕಪ್ನಷ್ಟಾದರೆ ಸಾಕಾಗುತ್ತೆ. ಸೊ ಇದನ್ನು ಕೂಡ ಹಾಕ್ಕೊಳ್ಳಿ. ಇವೆಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಗಂಟುಗಳಿರಬಾರ್ದು. ಹಾಗಾಗಿ ನೀರನ್ನು ಈಗಲೇ ಮಿಕ್ಸ್ ಮಾಡ್ಕೊಬೇಡಿ, ಗಟ್ಟಿಗೆ ಇದನ್ನು ಕಲಿಸ್ಕೊಂಡು ಆನಂತರ ನೀವು ನೀರನ್ನು ಇದಕ್ಕೆ ಸ್ವಲ್ಪನೇ ಹೆಚ್ಚಿಸ್ಕೊಂಡು ಹೋಗಬೇಕಾಗತ್ತೆ. ಅಂತ ಹೇಳಿದ್ರೆ ತುಂಬಾ ನೀರನ್ನು ಕೂಡ ಯೂಸ್ ಮಾಡಬೇಡಿ ಅಟ್ ಎ ಟೈಮ್. ಒಂದು ಸ್ವಲ್ಪನೇ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಗಂಟುಗಳಿದ್ದರೆ ಅದು ಒಡೆದೋಗುತ್ತೆ. ಅದ್ರ ಜೊತೆಗೆ ಈ ರವೆ ಆ ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಸೊ ಹೀಗೆ ನೀರಿನ ಪ್ರಮಾಣ ಹೆಚ್ಚಿಗೆ ಆದಾಗ ನಿಮ್ಗೆ ದೋಸೆ ಹಿಟ್ಟಿನ ಪ್ರಮಾಣ ಎಷ್ಟಿಗೆ ಬೇಕೋ
ಅದಕ್ಕಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕು ಸ್ನೇಹಿತರೆ. ನಂತರ ಈ ಒಂದು ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ, ನಂತರ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಒಂದು ಅರ್ಧದಿಂದ 1 ಟೀ ಸ್ಪೂನ್ ಆದರೆ, ನಂತರ ಅಜ್ವೈನ್ ಸಿಗುತ್ತಲ್ಲ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನನ್ನು ಉಜ್ಜಿ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೇ. ನಂತರ ಮತ್ತೆ ಎಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಈ ಉಪ್ಪು ಖಾರ ಎಲ್ಲವೂ ಕೂಡ ಒಳಗಡೆ ಸೇರ್ಕೋಬೇಕು. ಹಾಗಾಗಿ ನಂತರ ಒಂದು 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅದು ಬಾಯಿಗೆ ಸಿಗಬಾರ್ದು. ಹಾಗಾಗಿ ಇದನ್ನು ಕೂಡ ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಯಾಕೆಂದರೆ ರವೆ ಉದ್ದ ಹಾಗೇನೇ ನೀರಿನ ಅಂಶ ಜಾಸ್ತಿ ತೊಗೊಳುತ್ತೆ. ಒಂದು 5 ನಿಮಿಷ ಹೀಗೆ ಇದನ್ನು ರೆಸ್ಟ್ಗೆ ಇಟ್ಬಿಡಿ. ಆನಂತರ ಇದನ್ನು ತಗೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಿಟ್ಟು. ಎಲ್ಲ ರವೆ ಎಲ್ಲ ನೀರಿನ ಅಂಶವನ್ನು ಹೀರ್ಕೊಂಡಿದೆ, ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಂತರ ಒಂದು 2 ಈರುಳ್ಳಿಯನ್ನು, ಮೀಡಿಯಮ್ ಗಾತ್ರದ ಈರುಳ್ಳಿನ ಸಂಪೂರ್ಣವಾಗಿ ಸಣ್ಣಕ್ಕೆ ಹಚ್ಕೊಂಡು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಪ್ಷನಲ್ಲು, ನಿಮಗೆ ಈರುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನೆನಪಲ್ಲಿರಲಿ, ದೋಸೆ ಹಿಟ್ಟು ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ಹಿಟ್ಟು. ಆನಂತರ ದೋಸೆ ಕಲ್ಲನ್ನು ಇಟ್ಕೊಂಡು ತವಾವನ್ನು ಇಟ್ಕೊಂಡು ತವಾಗೆ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಮೇಲ್ಗಡೆ ಹಾಕೋಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಎಣ್ಣೆನ ಅಂಶ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ನಂತರ ಹೀಗೆ ಈ ಒಂದು ಸಂಪಳ ಅಂತ ಹೇಳ್ತೀವಿ ನಮ್ಮ ಕಡೆ, ಈ ಹಿಟ್ಟನ್ನು ಹೀಗೆ ಸಂಪೂರ್ಣವಾಗಿ ಆ ಒಂದು ಏನು ತವ ಇದೆ ಅದಕ್ಕೆ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮೇಲ್ಗಡೆ ಮುಚ್ಚಿದ್ರೆ ಒಂದು 2 ನಿಮಿಷ ಆದಮೇಲೆ ಇದು ಸ್ವಲ್ಪ ಅಂದರೆ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಡಿ. ಇನ್ನೊಂದು ಭಾಗ ಬೇಯಿಸ್ಬೇಕಾದಂಥ ಅಗತ್ಯತೆ ಇರೋದಿಲ್ಲ. ಸೊ ಈಗ ಇದನ್ನು ಎತ್ಕೊಂಡು ತಿಂತಿದ್ರೆ ಏನು ಮಜಾ ಅಂತೀರ ಸ್ನೇಹಿತರೆ. ನಿಜವಾಗ್ಲೂ ಟೇಸ್ಟನ್ನು ನೋಡಿದವ್ರಿಗೆ ಗೊತ್ತು ಅದರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒನ್ಸ್ ನಾನು ಈಗ ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ದೇನೆ ಈ ಒಂದು ರೆಸಿಪಿಯನ್ನು ನೀವು ಮಾಡಲೇಬೇಕು ಸ್ನೇಹಿತರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ, ಕ್ರಿಸ್ಪಿಯಾಗಿರೋದ್ರಿಂದ ಮಸಾಲೆ ದೋಸೆಗಿಂತ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಒಂದು ಸ್ಪೆಷಲ್ ದೋಸೆ ವೆರೈಟಿ ಅಂತಲೇ ಹೇಳ್ಬೋದು. ಇದನ್ನು ಟೊಮೊಟೊ ದೋಸೆ ಅಂತ ಕೂಡ ಕರೀತಾರೆ. ನೀವು ಟೊಮೊಟೊ ಆ್ಯಂಡ್ ಈರುಳ್ಳಿ ದೋಸೆ ಅಂತ ಕೂಡ ಕರಿಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಮಾಡಿದಂಥ ಈ ಸಣ್ಣ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ರೆಸಿಪಿಗೆ ನಾನು ಟೊಮೊಟೊ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.